ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಬುಧವಾರ ಫೆಬ್ರವರಿ 11ನೇ ತಾರೀಕು ನಮಗೆ ಅಮೃತ ಸಿದ್ಧಿ ಯೋಗ ಬಂದಿದೆ. ಬುಧವಾರ ಅಂದ್ರೇ ನಾವು ಗಣಪತಿಯನ್ನು ಪೂಜಿಸುವಂಥ ಹಾಗೂ ಬುಧನಿಗೆ ಅಂಕಿತವಾದ ದಿನ ಅಂತ ಹೇಳಬಹುದು. ಬುಧನು ಯಾವಾಗಲೂ ಅಷ್ಟೇ ನಮ್ಮ ಬಿಸ್ನೆಸ್ಸು, ವ್ಯಾಪಾರ, ವಾಕ್ಚಾತುರ್ಯ, ಮಾರ್ಕೆಟಿಂಗು ಇದನ್ನು ಎಲ್ಲವೂ ಕೂಡ ನಾವು ಹ್ಯಾಂಡ್ಲ್ ಮಾಡೋದಕ್ಕೆ ಒಂದು ಜ್ಞಾನ ಅನ್ನುವಂಥದ್ದು ಬೇಕು. ಮಾತು ತುಂಬ ಚೆನ್ನಾಗಿ ಆಡಬೇಕು. ಇದು ಎಲ್ಲವನ್ನು ಕೂಡ ನಾವು ದೇವರ ಒಂದು ಆಶೀರ್ವಾದದಿಂದ ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಬುಧನ ಅನುಗ್ರಹ ಅನ್ನೋದು ಇರುತ್ತೆ. ಯಾರಿಗೆ ಬುಧನ ಅನುಗ್ರಹ ಇರುತ್ತೋ ಯಥೇಚ್ಛವಾಗಿ ಅವರು ಮಾರ್ಕೆಟಿಂಗಲ್ಲಾಗಿರಬಹುದು ಅಥವಾ ಬಿಸ್ನೆಸ್ಸು ಯಾವುದೇ ರೂಪದಲ್ಲಿದ್ದರೂ ಕೂಡ ತುಂಬಾ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಇದನ್ನು ನಾವು ಮುಖ್ಯವಾಗಿ ಈ ದಿನ ಈ ಪರಿಹಾರದ ಜೊತೆ ಅಮೃತ ಸಿದ್ಧಿ ಯೋಗ ಅಂತ ಹೇಳಿದ್ರೆ ನಿರ್ದಿಷ್ಟವಾಗಿ ಮಾಡುವಂಥ ಕೆಲಸಗಳಿದೆ. ನಾವು ಅಮೃತ ಸಿದ್ಧಿ ಯೋಗ ಅಂತ ಹೇಳಿದ್ರೆ ಅದು ನಮಗೆ ಒಳ್ಳೆಯ ಅಮೃತ ಗಳಿಗೆಗಳು ಕೂಡಿ ಬಂದಿರುವಂಥ ಒಂದು ದಿನವನ್ನು ಅಮೃತ ಸಿದ್ಧಿ ಯೋಗ ಅಂತ ಹೇಳ್ತೀವಿ. ಈ ದಿನ ನಾವು ಏನೇ ಕೆಲಸ ಮಾಡಿದ್ರು, ವೆಹಿಕಲ್ ತಗೊಳ್ಳುವಂಥದ್ದು ಅಥವಾ ಹೊಸದಾಗಿ ಪ್ಲ್ಯಾನ್ ಮಾಡುವಂಥದ್ದು, ಒಡವೆಗಳು ಮಾಡಿಸುವಂಥದ್ದು, ಹೊಸದಾಗಿ ಏನಾದರೂ ಪ್ರಾಜೆಕ್ಟ್ಗೆ ನಾವು ಕೈ ಹಾಕಬೇಕು ಅಂತ ಹೇಳಿದ್ರೆ ಆ ದಿನ ನಾವು ಪ್ರಾರಂಭ ಮಾಡುವಂಥದ್ದು. ನೀವು ಹೊಸದಾಗಿ ಏನೇ ಒಂದು ನಿಮ್ಮ ಲೈಫಲ್ಲಿ ಬಹಳ ಮುಖ್ಯವಾಗಿ ಇರುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಇರುತ್ತೆ. ಹಾಗೆ ನಾವು ಏನಾದರೂ ಲೋನ್ಗೆ ಅಪ್ಲೈ ಮಾಡಿದ್ರು ಇದು ಎಲ್ಲವೂ ಕೂಡ ಒಂದು ಅಮೃತ ಸಿದ್ಧಿ ಯೋಗ ಕೂಡಿ ಬಂದಿರುವ ದಿನಕ್ಕೆ ನೀವು ಇಟ್ಕೊಂಡ್ರೆ ಆ ದಿನ ಸಕ್ಸಸ್ಸನ್ನು ತಂದುಕೊಡುತ್ತೆ ಹಾಗೂ ಬೇಗ ಆ ಕೆಲಸದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ. ಎಲ್ರಿಗೂ ಕೂಡ ಮನೆ ಕಟ್ಟಬೇಕು, ವೆಹಿಕಲ್ ತಗೊಳ್ಬೇಕು, ಒಡವೆಗಳು ಮಾಡಿಸ್ಕೊಳ್ಬೇಕು, ಹಾಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಹೈಯರ್ ಎಜುಕೇಷನ್ಗೋಸ್ಕರ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಅವರ ಒಂದು ಬೇರೆ ಇನ್ನೂ ಅವರ ಲೈಫಲ್ಲಿ ಬೇರೆ ಆ್ಯಕ್ಟಿವಿಟೀಸ್ಗೋಸ್ಕರ ಏನಾದರೂ ಖರ್ಚು ಮಾಡಬೇಕು ಅಂದ್ಕೊಂಡಿದ್ರು ತುಂಬಾ ಚೆನ್ನಾಗಿರುವಂಥ ದಿನ ಸ್ನೇಹಿತರೆ. ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ದಿನ ನಾವು ಎಲ್ಲವನ್ನು ಕಳ್ಕೊಂಡಿದ್ದೀವಿ, ನಮ್ಮ ಲೈಫಲ್ಲಿ ಇನ್ನೇನೂ ಇಲ್ಲ, ಯಾರೂ ಕೂಡ ಸಪೋರ್ಟ್ ಇಲ್ಲ, ನಮಗೆ ಎಲ್ಲರೂ ಕೂಡ ಮಿತ್ರರು ಶತ್ರುರಾಗಿದ್ದಾರೆ ಅನ್ನುವಂಥ ಸಮಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸಮಯ ಅನ್ನುವಂಥದ್ದು ತೋರಿಸ್ಕೊಡುತ್ತೆ. ಆ ಸಮಯದಲ್ಲಿ ನಾವು ಮಾಡುವಂಥ ಪರಿಹಾರಗಳು ಇದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಕಳ್ಕೊಂಡಿರೋದನ್ನೆಲ್ಲ ಕೂಡ ನಾವು ಗಳಿಸ್ಕೊಳ್ಬಹುದು ಸ್ನೇಹಿತರೆ. ಏನೇ ನಷ್ಟ ಆಗಿದ್ರೂ ಕೂಡ ಲೈಫಲ್ಲಿ ಅದನ್ನು ಪಡ್ಕೊಳ್ಬಹುದು. ಯಾವುದು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾತ್ರ ಸ್ನೇಹಿತರೆ. ಇನ್ನು ಕಾಳುಮೆಣಸು ಅನ್ನುವಂಥದ್ದು ಬಹಳ ಪವರ್ ಇರುವಂಥದ್ದು. ಇದನ್ನು ನಾವು ಬರೀ ಕಾಳುಮೆಣಸು ಸ್ಪೈಸಸ್ಸಲ್ಲಿ ಬಳಸುವಂಥದ್ದು ಇಷ್ಟೇ ನೋಡ್ತಾ ಇರ್ತೀವಿ. ಇದರಿಂದ ಮಾಡುವಂಥ ಪರಿಹಾರ ಮಾತ್ರ ಬೇಗ ರಿಸಲ್ಟ್ ಕೊಡುತ್ತೆ. ಯಾರು ನಂಬಿಕೆಯಿಂದ ಮಾಡ್ತಾರೆ ನೋಡಿ ಅವ್ರಿಗೆ 100ಕ್ಕೆ 100ರಷ್ಟು ರಿಸಲ್ಟ್ ಇರುತ್ತೆ. ಇನ್ನು ನಾವು ಗಾಡಿ ತಗೊಳ್ಳೋದಕ್ಕೆ, ಒಡವೆ ಮಾಡಿಸ್ಕೊಳ್ಳೋದಕ್ಕೆ, ಮನೆ ರಿಜಿಸ್ಟ್ರೇಷನ್ನು ಇದು ಎಲ್ಲವೂ ಕೂಡ ದೂರದ ಮಾತು. ನಮ್ಮ ಕೈಯಲ್ಲಿ ಈಗ ಏನೂ ಆ ಥರ ದುಡ್ಡು ಏನೂ ಇಲ್ಲ. ಆದರೆ ನಮ್ಮ ಕುಟುಂಬ ಚೆನ್ನಾಗಿರಬೇಕು. ನಾವೀಗ ಏನು ನಮ್ಮ ಕೋರಿಕೆಗಳು ಇರುತ್ತೆ ನೋಡಿ ಅದನ್ನು ನೆರವೇರಿಸ್ಕೊಳ್ಬೇಕು. ನಮ್ಮ ಮಕ್ಕಳು, ನಮ್ಮ ಯಜಮಾನರು, ನಮ್ಮ ಸಂಸಾರ, ಒಳ್ಳೆ ಬುದ್ಧಿ, ಆರೋಗ್ಯ, ಜ್ಞಾನ ಎಲ್ಲವೂ ಬೇಕು ಅಂತ ಕೇಳುವಂಥವರು ಕೂಡ ಇರ್ತಾರೆ. ಅಥವಾ ಏನೇ ಕಳ್ಕೊಂಡಿದ್ರು ಅದನ್ನು ಪಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದರೆ ನೀವು ಮುಖ್ಯವಾಗಿ ಒಂದು A4 ಶೀಟನ್ನು ತಗೊಳ್ಳಿ. ಒಂದು ಕಡೆ ನೀಟಾಗಿ ನಾವು ಕೂತ್ಕೊಳ್ಬೇಕು ಸ್ನೇಹಿತರೆ. ಫೋನು, ಟಿ ವಿ ಮಾತಾಡ್ತಾ ಇದನ್ನೆಲ್ಲವೂ ಕೂಡ ನಾವು ಮಾಡಬಾರ್ದು. ಒಂದು 5-10 ನಿಮಿಷ ಇದಕ್ಕೆ ಅಂತಲೇ ನಾವು, ಏಕೆಂದರೆ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಒಂದು ಕಡೆ ನಾವು ಮನಸ್ಸನ್ನು ಕೇಂದ್ರೀಕರಿಸಿದಾಗ ಏನೇ ಆದರೂ ಕೂಡ ಮನಸ್ಸನ್ನು ಒಂದು ಕಡೆ ಇಟ್ಟು ಈ ಪರಿಹಾರವನ್ನು ಬುಧವಾರದ ದಿನ ಯಾರೆಲ್ಲ ಮಾಡ್ಕೊಳ್ತಾರೆ ಅವರಿಗೆ ಅವರ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂತ ಹೇಳಬಹುದು. ಬುಧವಾರ ಅಂದರೆ ನಾವು ಗಣಪತಿಯನ್ನು ಪೂಜೆ ಮಾಡ್ತೀವಿ, ವಿಘ್ನ ವಿನಾಶಕ. ಅದರ ಜೊತೆ ಅಮೃತ ಸಿದ್ಧಿ ಯೋಗ. ಸಾಲ ಮಾಡಿಕೊಂಡಿದ್ರೆ ಅಥವಾ ಒಡವೆಗಳು ತಗೊಳ್ಬೇಕು, ವೆಹಿಕಲ್ ತಗೊಳ್ಬೇಕು, ಮನೆ ಕಟ್ಟಬೇಕು,
ನಮ್ಮ ಸಂಸಾರ ಚೆನ್ನಾಗಿರಬೇಕು, ಮಕ್ಕಳು ಮರಿ ಚೆನ್ನಾಗಿರಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಬರಬೇಕು, ಏನೇ ಇರಬಹುದು. ಇದನ್ನೆಲ್ಲವೂ ಕೂಡ ನೀವು ಈ A4 ಶೀಟಲ್ಲಿ ಬರ್ಕೊಳ್ಳಿ. ಯಾವ ಕಲರ್ ತಗೊಳ್ಬೇಕು ಅನ್ನುವಂಥದ್ದು ನಿಮಗೊಂದು ಡೌಟ್ ಬರುತ್ತೆ. ಬ್ಲ್ಯಾಕ್ ಪೆನ್ನನ್ನು ಬಿಟ್ಟು ನೀವು ಇನ್ನು ಯಾವ ಪೆನ್ನಾದರೂ ಬಳಸಬಹುದು. ಅದನ್ನು ಬಳಸಿ ಕ್ಲೀನಾಗಿ ಬರ್ಕೊಂಡು ಎಷ್ಟು ಸಮಸ್ಯೆಗಳು ಅಥವಾ ಕೋರಿಕೆ ಅದು ನೆರವೇರಿದಾಗ ನಮಗೆ ಎಷ್ಟು ಖುಷಿಯಾಗಿರುತ್ತೋ ಆ ರೀತಿಯಲ್ಲಿ ಬರ್ಕೊಂಡು ತದನಂತರ ಅದರ ಒಳಗಡೆ ಕಾಳು ಮೆಣಸನ್ನು 6 ಕಾಳು ಮೆಣಸನ್ನು ಹಾಕಬೇಕು ಸ್ನೇಹಿತರೆ. ಇದನ್ನು ಹಾಕಿ ಫೋಲ್ಡ್ ಮಾಡಿ ಒಂದು 10 ನಿಮಿಷ ನೀವು ಸಾಧ್ಯ ಆದರೆ ದೇವ್ರ ಮನೆಯಲ್ಲಿ ಇಡಬೇಕು. ಈ ಥರ ನಾವು ಇಟ್ಟಾಗ ನಮ್ಮ ಮನೆಯಲ್ಲಿ ಯಾವುದೂ ಚೆನ್ನಾಗಿಲ್ಲ ಅಂತ ನಾವು ಹೇಳ್ತೀವಿ ನೋಡಿ, ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ದಿನ ತುಂಬ ಸೂಕ್ತವಾಗಿರುತ್ತೆ. ನೀವು ಮನೆಯಲ್ಲಿ ಪೂಜೆ ಮಾಡೋದಿದ್ದರೆ ದೀಪ ಹಚ್ಚಿ ಸರಳ ವಿಧಾನದಲ್ಲೇ ಈ ಪರಿಹಾರವನ್ನು ಮಾಡಿಕೊಳ್ಬಹುದು. ಅಥವಾ ನಾವು ಪೂಜೆ ಮಾಡ್ತಾ ಇಲ್ಲ, ಪರಿಹಾರ ಮಾತ್ರ ಮಾಡ್ಕೊಳ್ತೀವಿ ಅನ್ನುವಂಥವರಾದರೆ ತೊಂದರೆ ಇಲ್ಲ, ಮಾಡಿಕೊಳ್ಬಹುದು. ಇದನ್ನು ಮಾಡಿ ಫೋಲ್ಡ್ ಮಾಡಿ ಇಟ್ಟು ಕೇಳಿಕೊಂಡು ಅದಾದ ಮೇಲೆ ಇದನ್ನು ನೀಟಾಗಿ ಕಾಳುಮೆಣಸು ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಕರ್ಪೂರದ ಪುಡಿಯನ್ನು ಹಾಕಿ ಸುಡಬೇಕು. ಈ ರೀತಿ ನೀವು ಮನೆಯ ಹೊರಗಡೆ ತಗೊಂಡು ಬಂದು ಸುಟ್ಟರೂ ತೊಂದರೆ ಇಲ್ಲ, ಮನೆ ಒಳಗಡೆ ಕೂತ್ಕೊಂಡು ಸುಟ್ಟರೂ ತೊಂದರೆ ಇಲ್ಲ. ಸುಟ್ಟುಬಿಟ್ಟು ಇದರಲ್ಲಿ ಇರುವಂಥ ಬೂದಿ ಇರುತ್ತಲ್ವ, ಇದನ್ನು ನೀವು ತಗೊಂಡು ಬಂದು ಪ್ರಕೃತಿಯಲ್ಲಿ ಬಿಟ್ಟುಬಿಡಬೇಕು. ಅಂದರೆ ಗಾಳಿಯಲ್ಲಿ ನಮಗೆ ಕೋರಿಕೆ ನೆರವೇರಿದೆ, ಈ ರೀತಿ ತುಂಬ ಸಂತೋಷವಾಗಿದ್ದೀವಿ ಅಂತ ಹೇಳಿಬಿಟ್ಟು ಪ್ರಕೃತಿಗೆ ಥ್ಯಾಂಕ್ಸನ್ನು ಹೇಳಿ, ಯೂನಿವರ್ಸ್ಗೆ ಕೇಳ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ನೆರವೇರಿದೆ ಅಂತಂದ್ಬಿಟ್ಟು ಹೇಳಿಬಿಟ್ಟು ಇದನ್ನು ಈ ಬೂದಿಯನ್ನು ಬಿಟ್ಟುಬಿಡಿ ಗಾಳಿಗೆ. ಅದು ಆ ಗಾಳಿನಲ್ಲಿ ಸೇರಿಕೊಂಡು ನಮ್ಮ ಕೋರಿಕೆಗಳು ಬಲವಾಗಿ ಇದ್ದಾಗ ಪ್ರಕೃತಿ, ಯೂನಿವರ್ಸು, ನಾವು ನಂಬಿದಂಥ ದೇವರು ಎಲ್ಲರೂ ಕೂಡ ನಮಗೆ ಸಹಾಯವನ್ನು ಮಾಡ್ತಾರೆ. ನಾವು ಬಲವಾಗಿ ನಂಬಿಲ್ಲ ಅಂತ ಹೇಳಿದ್ರೆ ಈ ಪರಿಹಾರ ಮಾಡಿದ್ರೂ ಕೂಡ ಯೂಸ್ ಆಗೋದಿಲ್ಲ. ಇಷ್ಟನ್ನು ಅಮೃತ ಸಿದ್ಧಿ ಯೋಗದ ದಿನ ನೀವು ಮಾಡ್ಕೊಂಡಿದ್ದೆ ಆದರೆ ವೆಹಿಕಲ್ ತಗೊಳ್ಳೋರಾದರೆ, ಮನೆ ಕಟ್ಟೋರಾದರೆ, ಅದು ಏನೇ ಇದ್ದರೂ ಅದರಲ್ಲಿ ನೀವು ಬರೆದಿರ್ತೀರಲ್ವ, ನೆರವೇರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.